ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ನಾನು ಗುರು ವಿಘ್ನೇಶ್ ಭಟ್. ನೀವು ಈಗ ನಮ್ಮ ಶುಭದ ಕ್ಲಾಸಸ್ಸಿನ ಕೆಮಿಸ್ಟ್ರಿ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಐ ಹೋಪ್ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದ್ದೀರಾ. ಓಕೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ಡಿ ಬ್ಲಾಕ್ ಎಲಿಮೆಂಟ್ಸಿನ NCERT ಎಕ್ಸಾಂಪ್ಲರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಸಾಲ್ವ್ ಒನ್ ಬೈ ಒನ್. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎ ಟ್ರಾನ್ಸಿಷನ್ ಎಲಿಮೆಂಟ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ ಈಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಮೀನಿಂಗ್ +3ದಲ್ಲಿದೆ. ಸೊ +3 ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇದ್ದಾಗ ಸೊ AR3D5 ಅಂತ ಇದೆ. ವಾಟ್ ಈಸ್ ಇಟ್ಸ್ ಅಟಮಿಕ್ ನಂಬರ್? ಓಕೆ ನೋಡಿರಿ, AR3D5 ಆರ್ಗಾನ್ ಅಂತ ಹೇಳಿದರೆ 18 ಎಲೆಕ್ಟ್ರಾನ್ಸ್ ಇದೆ, +3D5 ಅಂತ ಹೇಳ್ತಾ ಇದ್ದಾರೆ 5 ಎಲೆಕ್ಟ್ರಾನ್ ಇದೆ ಡಿ ಆರ್ಬಿಟಲ್ನಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, +3 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ ಅಂತ ಹೇಳಿದ್ರೆ 3 ಎಲೆಕ್ಟ್ರಾನ್ ಆಲ್ರೆಡಿ ತೆಗೆದಿದ್ದಾರೆ ಅವರು. ಹಾಗಾಗಿ ಸೊ ಓವರಾಲ್ 18 + 5 + 3 ಇಷ್ಟು ಎಲೆಕ್ಟ್ರಾನ್ ಇರಬೇಕು. ಸೊ ನಿಮ್ಗೇನು ಹೇಳ್ತಾ ಇದ್ದಾರೆ, ಅಟಮಿಕ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ. ಸೊ ಅಟಮಿಕ್ ನಂಬರ್ ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್. ಓಕೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಮಾಡ್ತಾ ಹೋದರೆ ನಿಮಗೆ 26 ಬರುತ್ತೆ. ದೇರ್ಫೋರ್ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. ಸೊ ಇಲ್ಲೊಂದು ಕ್ವಶನ್ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ 2+ ಈಸ್ 3D9. ಓಕೆ, ಕಾಪರ್ 2+ 3D9 ಇದೆ, whereas that of copper 1 is 3D10. which of the following is correct ಅಂತ ಹೇಳ್ತಾರೆ. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಸೊ ಲಿಲ್ ಬಿಟ್ ಟ್ರಿಕಿ ಒನ್. ಸೊ ನಮಗೆ ಸ್ವಲ್ಪ ನಾಲೆಜ್ ಇದ್ದವರಿಗೆ ಏನು ಗೊತ್ತಿರುತ್ತೆ, ಕಾಪರ್ +1 ಅಂತ ಹೇಳಿದರೆ ಅದರಲ್ಲಿ 3D10 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದು ಗೊತ್ತಾಗುತ್ತೆ. ಅದೇ ಕಾಪರ್ +2 ಇದ್ದರೆ ಆವಾಗ 3D9 ಇರೋದು ಗೊತ್ತಾಗಿರುತ್ತೆ. ಓಕೆ, 3D10 ಅಂತಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಅಂತ ಥಿಂಕ್ ಮಾಡಿರ್ತಾರೆ. ಹಾಗಾಗಿ ಕಾಪರ್ +1 ಈಸ್ ಮೋರ್ ಸ್ಟೇಬಲ್ ಅಂತ ಹೇಳಿರ್ತಾರೆ, ಬಟ್ ಹಾಗೆ ಆಗೋದಿಲ್ಲ ಅದು. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಕೇಳಿದರೆ, ಕಾಪರ್ +1ಗಿಂತ ಕಾಪರ್ +2ನೇ ಮೋರ್ ಸ್ಟೇಬಲ್. ಓಕೆ, ಕಾಪರ್ +1ಗಿಂತ ಕಾಪರ್ +2ನೇ ಮೋರ್ ಸ್ಟೇಬಲ್ ಇರುತ್ತೆ. ಸೊ ಅರೌಂಡ್ 70% ಸ್ಟೂಡೆಂಟ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿರೋದಿಲ್ಲ. ಸೊ ನೀವು ಆ 70% ಸ್ಟೂಡೆಂಟ್ನಲ್ಲಿ ಆಗಿಡಬೇಡ್ರಿ. ಕಾಪರ್ +2 ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಕಾಪರ್ +1. ಸೊ ದ ಮೇನ್ ರೀಸನ್ ಈಸ್ ಸೊ ಡ್ಯೂ ಟು ಗ್ರೇಟರ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆಫ್ ಕಾಪರ್ 2+. ಕಾಪರ್ +2ದಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ತುಂಬಾ ಜಾಸ್ತಿ ಇರುತ್ತೆ. ದೇರ್ಫೋರ್ ಇಟ್ ಅಕ್ವೈರ್ಸ್ ಮೋರ್ ಸ್ಟೆಬಿಲಿಟಿ. ಓಕೆ, ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಹೈಲಿ ಟ್ರಿಕಿ ಕ್ವಶನ್ ಇದು. ನೆಕ್ಸ್ಟ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಮೆಟಾಲಿಕ್ ರೇಡಿಯೈ ಆಫ್ ಸಮ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಗಿವನ್ ಬಿಲೋ. ವಿಚ್ ಆಫ್ ದೀಸ್ ಎಲಿಮೆಂಟ್ಸ್ ವಿಲ್ ಹ್ಯಾವ್ ಹೈಯೆಸ್ಟ್ ಡೆನ್ಸಿಟಿ? ಯಾರಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇದೆ ಅಂತ ನೋಡ್ತಾ. ಸೊ ಡೆನ್ಸಿಟಿ ನೋಡಬೇಕು ಅಂತ ಹೇಳಿದ್ರೆ ನೋಡಿರಿ, ನಾವು ಪೀರಿಯಾಡಿಕ್ ಟೇಬಲ್ನಲ್ಲಿ ಲೆಫ್ಟಿಂದ ರೈಟ್ ಹೋಗ್ತಾ ಇದ್ದರೆ ಮೆಟಾಲಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮೆಟಾಲಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ, ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮಾಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಇಫೆಕ್ಟಿಂದ ಏನಾಗುತ್ತೆ ಅಂತ ಕೇಳಿದರೆ, ಸೊ ನಮ್ಮ ಎಕ್ಸ್ಟ್ರೀಮ್ ರೈಟ್ ಸೈಡ್ನಲ್ಲಿ ಬರುವಂಥ ನಮ್ಮ ಕಾಪರ್ ಏನಿದೆ ಅದು ಹೈಯೆಸ್ಟ್ ಡೆನ್ಸಿಟಿ ಇದು ಬಿಡುತ್ತೆ. ಓಕೆ, ಹಾಗಾಗಿ ಈ ಕ್ವಶನಿನ ಆನ್ಸರ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಡಿ, ಕಾಪರ್, ಬಿಕಾಸ್ ಆನ್ ಮೂವಿಂಗ್ ಲೆಫ್ಟ್ ಟು ರೈಟ್ ಮೆಟಾಲಿಕ್ ರೇಡಿಯಸ್ ಡಿಕ್ರೀಸಸ್ ಆಸ್ ವೆಲ್ ಆಸ್ ಮಾಸ್ ಇನ್ಕ್ರೀಸಸ್. ಸೊ ಈ ಫ್ಯಾಕ್ಟರಿಂದ ಡೆನ್ಸಿಟಿ ಜಾಸ್ತಿ ಆಗಿಬಿಡುತ್ತೆ. ಕಾಪರ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಡೆನ್ಸಿಟಿ. ಕಾಪರ್ನ ಡೆನ್ಸಿಟಿ ಅರೌಂಡ್ 89 g/cm³ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್. Generally, transition elements form colored salts due to presence of unpaired electron. Which of the following compounds will be colored in solid state? So simple. So D block ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಿ ಹೇಳಾದರೆ. ಸೊ ದ ಮೇನ್ ರೀಸನ್ ಫಾರ್ ಅನ್ಪೇರ್ಡ್ ಕಲರ್ ಈಸ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಓಕೆ, ಯಾರಲ್ಲಿ ಕಲರ್ ಇದೆ ಅಂತ ನೋಡಿದ್ರೆ AG ಹೇಳೋದು AG ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಜಿಂಕ್ +2 ಸ್ಟೇಟ್ನಲ್ಲಿದೆ, ಇಲ್ಲಿ ಕಾಪರ್ +1 ಸ್ಟೇಟ್ನಲ್ಲಿ ಇದೆ. ಸೊ ಕಾಪರ್ ಇಲ್ಲಿ +2 ಸ್ಟೇಟ್ನಲ್ಲಿದೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಕಾಪರ್ +2 ಅಂದರೆ ಕಾಪರ್ ಸಲ್ಫೇಟ್ ಎಲ್ಲ ತೊಗೋಬೋದು ನೀವು. ಕಾಪರ್ +2ದಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ 1 ಇರೋದಕ್ಕೆ, ಅಂದರೆ 3D9 ಕಾನ್ಫಿಗರೇಷನ್ ಬರೋದಕ್ಕೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ದೇರ್ಫೋರ್ ಯುವರ್ ಆನ್ಸರ್ ಶುಡ್ ಬಿ ಆಪ್ಷನ್ ಬಿ. Next. On addition of small amount of KMnO4 to H2SO4, a green oily compound is obtained which is highly explosive in nature. Identify the compound from the following.
ಸೊ ಯಾವಾಗ KMnO4ಗೆ ನೀವು H2SO4 ಆ್ಯಡ್ ಮಾಡ್ತೀರೋ ಆವಾಗ ಇವೆರಡು ರಿಯಾಕ್ಟ್ ಆಗಿ ನಮಗೆ ಬರುವಂಥ ಮೇನ್ ಪ್ರಾಡಕ್ಟ್ ಅಂದರೆ Mn2O7. ಅದು ಗ್ರೀನ್ ಇರುತ್ತೆ. ಸೊ ಜೊತೆಗೆ ಆಯಿಲಿ ಕಂಪೌಂಡ್ ಕೂಡ ವಿಚ್ ಈಸ್ ಎಕ್ಸ್ಪ್ಲೋಸಿವ್ ಇನ್ ನೇಚರ್. ಇಟ್ಸ್ ಎ ಫ್ಯಾಕ್ಟ್. ಸೊ ಯುವರ್ ಆನ್ಸರ್ ಶುಡ್ ಬಿ ಆಪ್ಷನ್ A. The magnetic nature depends on the presence of unpaired electron. So identify the configuration of transition element which show highest magnetic moment. Magnetic moment mu. Mu is nothing but square root of n into n plus 2 ಅಂತ ಒಂದು ಫಾರ್ಮುಲಾ ಬರುತ್ತೆ. BM ಅಂತ ಒಂದು ಫಾರ್ಮುಲಾ ಬರುತ್ತೆ, ವೇರ್ n is number of unpaired electron. ಸೊ ಈ 4 ಆಪ್ಷನಲ್ಲಿ ನಿಮಗೆ ಕ್ಲಿಯರ್ಲಿ ನೀವು ಡಿ ಬ್ಲಾಕ್ ಕರೆಕ್ಟ್ ಓದಿದ್ದೀರಿ ಹೇಳಾದರೆ 3D 5ದಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ದೇರ್ ಫೋರ್ ಮ್ಯಾಗ್ನೆಟಿಕ್ ಮೂಮೆಂಟ್ 5 ಇಂಟು 5 ಪ್ಲಸ್ 2 ಅಂತ ಹೇಳಿದರೆ √35 ಬರುತ್ತೆ. √35 ಬರೋದಕ್ಕೆ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ, 5.87 ಸಮಥಿಂಗ್ ಇರುತ್ತೆ. ದೇರ್ ಫೋರ್ ಯುವರ್ ಆನ್ಸರ್ ಶುಡ್ ಬಿ ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಕಾಮನ್ ಫಾರ್ ಆಲ್ ಲ್ಯಾಂಥೆನಾಯ್ಡ್ಸ್? ನೋಡಿ, ಲ್ಯಾಂಥೆನಾಯ್ಡ್ಸ್ನಲ್ಲಿ ಕೆಲವೊಬ್ಬರು +2 ತೋರಿಸೋರು ಇರ್ತಾರೆ, ಸೀರಿಯಮ್ +4 ತೋರಿಸುತ್ತೆ. ಬಟ್ ಮೋಸ್ಟ್ ಆಫ್ ದ ಲ್ಯಾಂಥೆನಾಯ್ಡ್ಸ್ ಶೋ +3 ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಲ್ಯಾಂಥೆನಾಯ್ಡ್. ದ ಆನ್ಸರ್ ಈಸ್ ಸಿಂಪ್ಲಿ ಆಪ್ಷನ್ ಬಿ. ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆರ್ ಡಿಸ್ಪ್ರಪೋರ್ಷನೇಷನ್? ಎಸ್, ವೆರಿ ಸಿಂಪಲ್. ನೋಡಿ, ಕಾಪರ್, ಸೊ 1 by 1 ಬರ್ತಾವ್ರು. ಕಾಪರ್ ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇದ್ದಿದ್ದು ಇಲ್ಲಿ +2 ಆಗಿದೆ. ಸಿಮಿಲರ್ಲಿ ಇಲ್ಲಿ ಎಲಿಮೆಂಟಲ್ ಸ್ಟೇಟ್ ಅಂದರೆ 0 ಕೂಡ ಆಗಿದೆ. +1 ಇಂದ +2 +1 ಇಂದ 0 ಅಂತ ಹೇಳಿದರೆ ಡೆಫಿನೆಟ್ಲಿ ಆಪ್ಷನ್ ಎ ಇಟ್ ಸೆಲ್ಫ್ ಶುಡ್ ಬಿ ಯುವರ್ ಆನ್ಸರ್. ಸೊ ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಆಪ್ಷನ್ ಬಿ ನೋಡಿದರೆ ನೋಡಿರಿ, MnO4 ಮೈನಸ್ ಇದೆ, ಇಲ್ಲಿ +7, ಇಲ್ಲೂ MnO4 ಮೈನಸ್, ಇಲ್ಲೂ +7 ಇದೆ. ಸೊ ನೋ ವೇರಿಯೇಷನ್ ಆಗಲಿಲ್ಲ. ಸೊ ಆಪ್ಷನ್ ಸಿದಲ್ಲಿ ನೋಡಿದರೆ KMnO4 ಇಲ್ಲಿ +7 ಇದೆ. ಓಕೆ, K2MnO4 ಇಲ್ಲಿ +6 ಉಂಟು. ಸೊ MnO2ದಲ್ಲಿ +4 ಇದೆ. ಎರಡು ಡಿಕ್ರೀಸೇ ಆಗಿದೆ. ಸೊ ನಮಗೇನಾಗಬೇಕು? ಸೊ ಆಪ್ಷನ್ ಎ ಅಬ್ಸರ್ವ್ ಮಾಡಿರಿ, +1 ಇಂದ +2 ಅಂದರೆ ಇಂಪ್ರೂವ್ಮೆಂಟ್, ಅಂದರೆ ಆಕ್ಸಿಡೇಷನ್, +1 ಇಂದ 0 ರಿಡಕ್ಷನ್. ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಕಡೆ ಅಂದರೆ ಸೈಮಲ್ಟೇನಿಯಸ್ಲಿ ಆಗಬೇಕು. ಬಟ್ ಇಲ್ಲಿ ಆಪ್ಷನ್ ಸಿದಲ್ಲಿ ಖಾಲಿ ರಿಡಕ್ಷನ್ ಅಷ್ಟೇ ಅಬ್ಸರ್ವ್ ಆಗ್ತಾ ಇದೆ. ದೇರ್ ಫೋರ್ ಆಪ್ಷನ್ ಸಿ ಆನ್ಸರ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಡಿ, ನೋಡಿರಿ, MnO4 ಮೈನಸ್ ಇಲ್ಲಿ +7 ಸ್ಟೇಟ್ನಲ್ಲಿದೆ, ಇಲ್ಲಂತೂ Mn +2 ಸ್ಟೇಟ್ನಲ್ಲಿದೆ. ಇಲ್ಲಿ ನೋಡಿದರೆ Mn +4 ಸ್ಟೇಟ್ನಲ್ಲಿದೆ. +7 ಇಂದ +4 ಆಗ್ತಾ ಇದೆ. ಸಿಮಿಲರ್ಲಿ +2 ದಿಂದ +4 ಆಗ್ತಾ ಇದೆ. ಸೊ ಆ್ಯಕ್ಚುಲಿ ದಿಸ್ ಈಸ್ ದ ರಿವರ್ಸ್ ಆಫ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇದಕ್ಕೆ ನಾವು ಕಮ್ ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ದಿಸ್ ಒನ್ ಈಸ್ ಕಾಲ್ಡ್ ಕಮ್ ಪ್ರಪೋರ್ಷನೇಷನ್ ರಿಯಾಕ್ಷನ್. ಬಟ್ ನಮಗೆ ಬೇಕಾಗಿದ್ದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಇರುವಂಥ ಆಪ್ಷನ್ ಅಂದರೆ ಆಪ್ಷನ್ ಎ. ನೆಕ್ಸ್ಟ್, when KMnO4 solution is added to oxalic acid solution, the decolorization is slow in the beginning but becomes instantaneous after some time because ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಎ ಸಿಂಪಲ್ ಕ್ವಶನ್. ಸೊ KMnO4ಗೆ ಆಕ್ಸಾಲಿಕ್ ಆ್ಯಸಿಡ್ ಹಾಕಿದ ಕೂಡಲೇ ಸೊ ನಮಗೇನಾಗುತ್ತೆ, CO2 ಲಿಬರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಆಕ್ಸಾಲಿಕ್ ಆ್ಯಸಿಡಿಂದ ಏನಾಗುತ್ತೆ, CO2 ಲಿಬರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ರಿಯಾಕ್ಷನ್ನಲ್ಲಿ KMnO4 ಏನುಂಟು, KMnO4ನಲ್ಲಿ ಏನು +7 ಆಕ್ಸಿಡೇಷನ್ ಸ್ಟೇಟ್ ಇದೆ, ಅದು Mn+2 ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ನಲ್ಲಿ Mn+2 ಫಾರ್ಮ್ ಆಗಿರೋವಂಥದ್ದು ಸ್ಲೋ ಇರುತ್ತೆ. ಆಮೇಲೆ ಫಾಸ್ಟ್ ಆಗೋದು ಯಾಕೆ ಅಂತ ಕೇಳಿದ್ರೆ, ಫಾರ್ಮ್ ಆಗಿರೋ Mn+2 ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಕೆಟಲಿಸ್ಟ್. ಸೊ ಅದು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋದಂಗೆ ಅದು ಬೇಗನೆ ರಿಯಾಕ್ಷನ್ ಕೂಡ ಸ್ಪೀಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇನಿಷಿಯಲಿ ಸ್ಲೋ ಇರುತ್ತೆ. ಯಾವಾಗ Mn+2 ಸಫಿಷಿಯೆಂಟ್ ಅಮೌಂಟ್ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೋ ರಿಯಾಕ್ಷನ್ ಸ್ಪೀಡ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. So there are 14 elements in actinoid series. Which of the following elements does not belong to this series? Okay, so actinoid ಅಂತ ಕನ್ಸಿಡರ್ ಮಾಡ್ತಾ ಹೋದರೆ 89 ದಿಂದ ಶುರು ಆಗುತ್ತೆ. ಓಕೆ, ಸೊ ಪ್ರೊಟೆಕ್ಟಿನಿಯಮ್, ಯುರೇನಿಯಂ, ನೆಪ್ಚೂನಿಯಂ, ಪ್ಲೂಟೋನಿಯಂ, ಅಮೇರಿಸಿಯಂ, ಕ್ಯೂರಿಯಂ. ನೋಡಿರಿ, ಇದು ಯುರೇನಿಯಂ ಆಕ್ಟಿನಾಯ್ಡ್, ನೆಪ್ಚೂನಿಯಂ ಇದು ಫರ್ಮಿಯಂ, ನಮ್ಮ ಪೀರಿಯಾಡಿಕ್ ಟೇಬಲ್ನ ಅಟಮಿಕ್ ನಂಬರ್ 100.
ಬಟ್ ಈ ಟಿ ಎಮ್ ಏನಿದೆ, ಓಕೆ, ದಿಸ್ ಟಿ ಎಮ್ ಅಂತಂದರೆ ಥಲಿಯಮ್. ಓಕೆ, ಆ ಥಲಿಯಮ್ ಏನುಂಟು ಅದು ಅಟಮಿಕ್ ನಂಬರ್ 69. ಆ್ಯಕ್ಚುಲಿ ಇಟ್ ಬಿಲಾಂಗ್ಸ್ ಟು ಲ್ಯಾಂಥೆನಾಯ್ಡ್ ಸೀರೀಸ್, ನಾಟ್ ಬಿಲಾಂಗ್ಸ್ ಟು ಆಕ್ಟಿನಾಯ್ಡ್ ಸೀರೀಸ್. ಸೊ ಆನ್ಸರ್ ಶುಡ್ ಬಿ ಆಪ್ಷನ್ ಸಿ ನಿಮ್ಮ ಆನ್ಸರ್. ನೆಕ್ಸ್ಟ್, so KMnO4 act as oxidizing agent in acidic medium. The number of moles of KMnO4 that will be needed to react with 1 mole of sulfide ion. Okay, KMnO4 ನಲ್ಲಿ Mn ಏನಿದೆ ಅದು MnO4 ಮೈನಸ್ ಆಗಿರುತ್ತೆ. ಅದಕ್ಕೆ ಯಾವಾಗ ನೀವೀಗ ಆ್ಯಸಿಡ್ ಆ್ಯಡ್ ಮಾಡ್ತೀರೋ Mn ಇದ್ದಿದ್ದು Mn+2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ನೀವು ಸಲ್ಫೈಡ್ ಅಯಾನ್ ಹಾಕಿರ್ತೀರೋ ಸಲ್ಫೈಡ್ ಅಯಾನ್ ಗೆಟ್ ಕನ್ವರ್ಟೆಡ್ ಇಂಟು ಸಲ್ಫರ್. ಓಕೆ, ಸೊ ಈಗ ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ನೋಡ್ತಾ ಹೋಗ್ರಿ. MnO4 ಮೈನಸ್ನಲ್ಲಿ Mn+7 ಸ್ಟೇಟ್ನಲ್ಲಿದೆ, +7 ಸ್ಟೇಟ್ನಲ್ಲಿರುವಂಥ Mn+2 ಹೋಯಿತು ಅಂತ ಹೇಳಿದ್ರೆ 5 ಎಲೆಕ್ಟ್ರಾನ್ ವೇರಿಯೇಷನ್. ಓಕೆ, ಸೊ ಇಲ್ಲಿ -2ದಲ್ಲಿರುವಂಥ ಸಲ್ಫರ್ 0 ಆಕ್ಸಿಡೇಷನ್ ಸ್ಟೇಟಿಗೆ ಬಂತು ಆದರೆ ಸೊ 2 ಎಲೆಕ್ಟ್ರಾನ್ ವೇರಿಯೇಷನ್. ಅದಕ್ಕೆ ನೀವೇನು ಮಾಡ್ತಾ ಹೋಗಬೇಕು, ಸೊ ನಿಮಗೆ ರಿವರ್ಸ್ ಮಾಡ್ತಾ ಹೋಗ್ರಿ. ಈಗ ಸಲ್ಫರ್ನಲ್ಲಿ ಏನು 2 ಎಲೆಕ್ಟ್ರಾನ್ ವೇರಿಯೇಷನ್ ಆಯಿತು ಅದನ್ನು Mnಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಸೊ Mnನಲ್ಲಿ ಏನು 5 ಎಲೆಕ್ಟ್ರಾನ್ ವೇರಿಯೇಷನ್ ಆಗ್ತಾ ಹೋಯಿತು ಅದನ್ನು ಸಲ್ಫೈಡಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಅಂದರೆ 2 ಮೋಲ್ MnO4 ಮೈನಸ್ ಈಸ್ ಈಕ್ವಿವ್ಯಾಲೆಂಟ್ ಟು 5 ಮೋಲ್ಸ್ ಸಲ್ಫೈಡ್ ಅಯಾನ್. ಓಕೆ, 2 ಮೋಲ್ MnO4 ಮೈನಸ್ ಏನಿದೆ ಅದು 5 ಮೋಲ್ ಸಲ್ಫೈಡ್ ಅಯಾನಿಗೆ ಈಕ್ವಿವ್ಯಾಲೆಂಟ್ ಆಗಿ ಉಂಟು. ದ್ಯಾರ್ಫೋರ್ ಈಗ ಕ್ವೆಶ್ಚನ್ನಲ್ಲಿ ಏನಿದೆ ಅಂತ ಕೇಳಿದರೆ, ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ KMnO4 1 ಮೋಲಿಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 1 ಮೋಲ್ KMnO4 ಏನಾಗುತ್ತೆ ಈಗ, ಸೊ ಈ 2ನ ಆ ಕಡೆ ಕಳಿಸ್ರಿ, ಆವಾಗ 5/2 ಸಲ್ಫೈಡ್ ಅಂತ ಆಗುತ್ತೆ. ಓಕೆ, ಸೊ 1 ಮೋಲ್ 2 ಮೋಲ್ MnO4ಗೆ 5 ಮೋಲ್ ಸಲ್ಫೈಡ್ ಅಯಾನ್, 1 ಮೋಲ್ MnO4ಗೆ 5/2 ಸಲ್ಫೈಡ್ ಅಯಾನ್. therefore the answer is option A. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಂಫೋಟೆರಿಕ್ ಆಕ್ಸೈಡ್ ಅಂತ ಉಂಟು. ಓಕೆ, ಯಾವುದು ಆಂಫೋಟೆರಿಕ್ ಆಕ್ಸೈಡ್ ಇವರಲ್ಲಿ? ಓಕೆ, ಆಂಫೋಟೆರಿಕ್ ಆಕ್ಸೈಡ್ನಲ್ಲಿ ಇದು ಲಿಟ್ ಬಿಟ್ ಕಷ್ಟ ಹೇಳುವಂಥದ್ದು. ಸೊ ನೆನ್ಪಿಟ್ಕೊಳ್ರಿ, ಪ್ಯೂರ್ಲಿ ಬಯಾಟ್ ಹೊಡೆಯುವಂಥ ಕ್ವಶನ್ ಇದು, ಪರ್ಟಿಕ್ಯುಲರ್ಲಿ ಯಾವುದೇ ಲಾಜಿಕ್ ಇಲ್ಲ ಇದಕ್ಕೆ. ಸೊ ಆಪ್ಷನ್ ಎ ನಿಮ್ಮ ಆನ್ಸರ್. V2O5 ಮತ್ತು Cr2O3 ಏನುಂಟು, ಸೊ ಆ್ಯಕ್ಚುಲಿ ದೇ ಬೋತ್ ರಿಯಾಕ್ಟ್ ವಿತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಅದಕ್ಕಾಗಿ ಆಂಫೋಟೆರಿಕ್ ನೇಚರ್ ಇದೆ ಅವರಿಗೆ. ಹಾಗಾಗಿ ಆಪ್ಷನ್ ಎ ಅಂತ ಗೊತ್ತಿರಬೇಕು. ಸೊ ಆಕ್ಸಿಡೇಷನ್ ಸ್ಟೇಟ್ ತೀರಾನೇ ಹೈ ಇತ್ತು ಹೇಳಾದರೆ ಆವಾಗ ಎಸಿಡಿಕ್ ಇರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ತೀರಾನೇ ಲೋ ಇತ್ತು ಹೇಳಾದರೆ ಆವಾಗ ಬೇಸಿಕ್ ಇರುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಇನ್ ಬಿಟ್ವೀನ್ ಇದ್ದರೆ ಆವಾಗ ಯೂಶ್ವಲಿ ಆಂಫೋಟೆರಿಕ್ ನೇಚರ್ ಇರುತ್ತೆ. ಬಟ್ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ರಿಮೆಂಬರ್ V2O5 ಆ್ಯಂಡ್ Cr2O3 ದೇ ಆರ್ ಆಲ್ವೇಸ್ ಆಂಫೋಟೆರಿಕ್ ಆಕ್ಸೈಡ್. ನೆಕ್ಸ್ಟ್, interstitial compounds are formed when small atoms are trapped inside the crystal lattice of metals. Which of the following is not the characteristic property of interstitial compound? interstitial compound ನ ಪ್ರಾಪರ್ಟಿ ಯಾವುದು ಅಲ್ಲ. ಸೊ ಈಗ ನೋಡ್ರಿ, ಇದೊಂದು ಮೆಟಲ್ ಆಟಮ್, ಇಲ್ಲಿ ಮತ್ತೊಂದು ಆಟಮ್, ಇಲ್ಲಿ ಈ ಟೈಪ್ ಮೆಟಲ್ ಆಟಮ್ ಅರೇಂಜ್ ಆಗಿದೆ ಅಂತ ಇಟ್ಟುಕೊಳ್ಳುವ. ಓಕೆ, ಸೊ ಈ ಟೈಪ್ ಮೆಟಲ್ ಆಟಮ್ ಏನು ಸ್ಪೆರಿಕಲಿ ಏನು ಅರೇಂಜ್ ಹಾಕ್ಕೊಂಡಿರುತ್ತೆ. ಇನ್ ಬಿಟ್ವೀನ್ ಈ ಏನು ಗ್ಯಾಪ್ ಇದೆ ಆ ಗ್ಯಾಪ್ನಲ್ಲಿ ಸ್ಮಾಲ್ ಆಟಮ್ಸ್ ಲೈಕ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಎಲ್ಲ ಇವ್ರು ಹೋಗಿ ಟ್ರ್ಯಾಪ್ ಆಗೋದನ್ನು ನಾವು ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂತ ಕರಿತೇವೆ. ಈ ಇಂಟರ್ಸ್ಟಿಷಿಯಲ್ ಕಂಪೌಂಡ್ನಲ್ಲಿ ಏನಾಗುತ್ತೆ, ಸೊ ದೇ ಆರ್ ವೆರಿ ಹಾರ್ಡ್. ಓಕೆ, ಭಾಳ ಹಾರ್ಡ್ ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಕೂಡ ಭಾಳ ಹೈ ಇರುತ್ತೆ. ಮೆಟಾಲಿಕ್ ಕಂಡಕ್ಟಿವಿಟಿ ಕೂಡ ಇರುತ್ತೆ. ಬಟ್ ಇಲ್ಲಿ ಆಪ್ಷನ್ 4 ನೋಡ್ರಿ, ದೇ ಆರ್ ಕೆಮಿಕಲಿ ವೆರಿ ರಿಯಾಕ್ಟಿವ್ ಅಂತ ಉಂಟು. ಆ ಟ್ರ್ಯಾಪ್ ಆಗಿರುವಂಥ ಎಲಿಮೆಂಟು ಕೆಮಿಕಲ್ ರಿಯಾಕ್ಟಿವಿಟಿನಲ್ಲಿ ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಇಟ್ಸ್ ಇನ್ನರ್ಟ್. ಓಕೆ, ಇನ್ನರ್ಟ್ ಇರುತ್ತೆ. ಹಾಗಾಗಿ ಆಪ್ಷನ್ 4 ಏನುಂಟು, ಸೊ ಇಟ್ಸ್ ನಾಟ್ ಕರೆಕ್ಟ್. ಓಕೆ, ದೇ ಆರ್ ಕೆಮಿಕಲಿ ವೆರಿ ರಿಯಾಕ್ಟಿವ್ ಅಂತ ಉಂಟು. ಆ್ಯಕ್ಚುಲಿ ಇಟ್ಸ್ ನಾಟ್. therefore ಆಪ್ಷನ್ ಡಿ ಶುಡ್ ಬಿ ಯುವರ್ ಆನ್ಸರ್. The magnetic moment is associated with spin-only magnetic moment. So the spin-only magnetic moment of chromium 3+. So now few questions ಹಿಂದ್ಗಡೆ ಡಿಸ್ಕಸ್ ಮಾಡಿದ್ವಿ ಇದನ್ನು. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಮ್ಯೂ ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ n ಇಂಟು n+2 bm. ಓಕೆ, n ಇಂಟು n+2 bm.
ಸೊ ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ರೋಮಿಯಂ 3ದಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ರೋಮಿಯಂ 3+ನಲ್ಲಿ 3d3 ಕಾನ್ಫಿಗರೇಷನ್ ತೋರಿಸುತ್ತೆ. ಹಾಗಾಗಿ 3 ಇಂಟು 3 + 2 ದ್ಯಾಟ್ಸ್ ನಥಿಂಗ್ ಬಟ್ ರೂಟ್ 15 ಅಂತ ಹೇಳಿದರೆ ಇಟ್ಸ್ ನಥಿಂಗ್ ಬಟ್ 3.87 bm. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್. KMnO4 acts as an oxidizing agent in alkaline medium. Okay, when alkaline KMnO4 is treated with Ki, iodide ion is oxidized to. Very important. ಈಗ KMnO4ನಲ್ಲಿ MnO4- ಏನಿದೆ, ಸೊ ಅದಕ್ಕೆ ನೀವೇನಾದರೂ ಆ್ಯಸಿಡ್ ಮೀಡಿಯಮ್ ಹಾಕಿದ್ದಿದ್ರಿ, ಆ ಆ್ಯಸಿಡ್ ಮೀಡಿಯಮ್ನಲ್ಲಿ MnO4 ಏನಾಗುತ್ತೆ, Mn+2 ಆಗಿ ಕನ್ವರ್ಟ್ ಆಗುತ್ತೆ. ಸಿಮಿಲರ್ಲಿ ಅಯೋಡೈಡ್ KI ಹಾಕಿದರೆ ಅಲ್ಲೇನು I- ಇರುತ್ತೆ, ಅದು I2 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ್ಯಸಿಡ್ ಮೀಡಿಯಮ್ನಲ್ಲಿ ಅಯೋಡೈಡ್ ಇದ್ದಿದ್ದು ಅಯೋಡಿನ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಅವರು ಕೇಳ್ತಾ ಇರೋದು ಅಲ್ಕಲೈನ್ ಮೀಡಿಯಮ್ನಲ್ಲಿ I- ಇದ್ದಿದ್ದು ಅದು IO3- ಅಯೋಡೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋಬೋದು ಈ ರಿಯಾಕ್ಷನಲ್ಲಿ, ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಇಟ್ಸ್ ಅಯೋಡೇಟ್, IO3-. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಸೊ ಕಾಪರ್ ಲಿಬರೇಟ್ಸ್ ಹೈಡ್ರೋಜನ್ ಫ್ರಾಮ್ ಆ್ಯಸಿಡ್ ಅಂತ ಉಂಟು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಈಸ್ ನಾಟ್ ಕರೆಕ್ಟ್. ಸೊ ನಮ್ಮ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ನಲ್ಲಿ ಹೈಡ್ರೋಜನ್ಗಿಂತ ನೆಕ್ಸ್ಟ್ ಬರುತ್ತೆ ಕಾಪರ್. ಹೈಡ್ರೋಜನ್ಗಿಂತ ನೆಕ್ಸ್ಟ್ ಬರೋದಕ್ಕೆ ಹೈಡ್ರೋಜನಿಗೆ ಕಂಪೇರ್ ಮಾಡಿದ್ರೆ ಕಾಪರ್ ಲೆಸ್ ರಿಯಾಕ್ಟಿವ್. ಹಾಗಾಗಿ ಕಾಪರ್ ಹೈಡ್ರೋಜನನ್ನು ಲಿಬರೇಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಆಪ್ಷನ್ ಈಸ್ ಇಟ್ ಸೆಲ್ಫ್ ಈಸ್ ಎ ರಾಂಗ್ ಆಪ್ಷನ್, ಅಂದರೆ ಇನ್ಕರೆಕ್ಟ್ ಅದು. ಹಾಗಾಗಿ ಉಳಿದಿರೋಂಥ ಕ್ವಶನನ್ನು ಓದ್ಬಿಟ್ಟು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಎಕ್ಸಾಮ್ನಲ್ಲಿ. ಸೊ ಆಪ್ಷನ್ ಎ ನಿಮ್ಮ ಆನ್ಸರ್. ವೆನ್ acidified K2Cr2O7 solution is added to tin +2, okay, tin +2, ಸೊ ಆವಾಗ ದ ಸಾಲ್ಟ್ SN+2 changes to. ನೋಡಿ, K2Cr2O7 ಇರಲಿ, KMnO4 ಇರಲಿ, ಯಾವಾಗ SN+2 ಆಕ್ಸಿಡೇಷನ್ ಸ್ಟೇಟ್ ಇರೋಂಥ ಸಾಲ್ಟ್ ಹಾಕ್ತಿರೋ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು SN+4. ಓಕೆ, SN+4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವೇನಾದರೂ ಆಕ್ಸಾಲೇಟ್ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ CO2. ಸಲ್ಫೈಡ್ ಆ್ಯಡ್ ಮಾಡಿದರೆ ಸಲ್ಫರ್, ಅಯೋಡೈಡ್ ಆ್ಯಡ್ ಮಾಡಿದರೆ ಅಯೋಡಿನ್. ಸೊ Fe+2 ಇದ್ದರೆ Fe+3. ಹಾಗಾಗಿ SN+2 ಕೇಳಿದರೆ ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. Highest oxidation state of manganese in fluoride is +4, but highest oxidation state in oxide is +7 because ಅಂತ ಕೇಳಿದ್ದಾರೆ. ಸೊ ಫ್ಲೂರೈಡ್ ಇದ್ದಾಗ +4 ತೋರಿಸ್ತು, ಬಟ್ ಆಕ್ಸಿಜನ್ ಇದ್ದಾಗ +7 ತೋರಿಸುತ್ತೆ. ಅದಕ್ಕೆ ಎಲೆಕ್ಟ್ರೋ ನೆಗೆಟಿವಿಟಿ ಇರೋದಾಗಲಿ ಅಥವಾ ಡಿ ಆರ್ಬಿಟಲ್ ಇರೋದಾಗಲಿ ಅಥವಾ ಸ್ಟೆಬಿಲೈಸಸ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ಇದು ಆನ್ಸರ್ ಅಲ್ಲ. ದ ಆನ್ಸರ್ ಈಸ್ ಆಪ್ಷನ್ ಡಿ. In covalent compound, fluorine can form single bond while oxygen forms double bond. ಓಕೆ, ಅದು ಅದರ ಮೇನ್ ರೀಸನ್ನೇ ಹೊರತು ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸೆಟ್ರಾ ಅಲ್ಲ. ಓಕೆ, ಆಪ್ಷನ್ ಡಿ ನಿಮ್ಮ ಆನ್ಸರ್. Although zirconium belongs to 4D transition series and hafnium belongs to 5D transition series, even they show similar physical and chemical properties because ಅಂತ ಕೇಳಿದ್ದಾರೆ. ನೋಡ್ರಿ, ಹಾಫ್ನಿಯಮ್ ಒಂದು ಕಡೆ ಇದೆ ಮತ್ತು ಜಿರ್ಕೋನಿಯಮ್ ಒಂದು ಕಡೆ ಇದೆ. ಸೊ ಹಾಫ್ನಿಯಮ್ 4D ಸೀರೀಸ್ನ ಎಲಿಮೆಂಟ್, ಜಿರ್ಕೋನಿಯಮ್ 5D ಸೀರೀಸ್ನ ಎಲಿಮೆಂಟ್. ಬಟ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ಮೇನ್ ಕಾನ್ಸೆಪ್ಟ್ ಲ್ಯಾಂಥೆನಾಯ್ಡ್ ಕಾಂಟ್ರಾಕ್ಷನ್ ಅಂತ ನಿಮಗೆ ನೆನಪಿರ್ಬೋದು. ಸೊ ಬಿಕಾಸ್ ಆಫ್ ಲ್ಯಾಂಥೆನಾಯ್ಡ್ ಕಾಂಟ್ರಾಕ್ಷನ್, ಸೊ ದೇ ಆರ್ ಹ್ಯಾವಿಂಗ್ ಸೇಮ್ ರೇಡಿಯಸ್. ಅವರ ರೇಡಿಯಸ್ ಎರಡದು ಸೇಮೇ ಇದೆ. ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಸಿ. ಬೋತ್ ಹ್ಯಾವ್ similar atomic radius. The main reason is lanthanoid contraction or poor shielding effect of 4f electrons. Why HCl is not used to make the acidic medium? Okay, KMnO4 ನ acidic medium ನಲ್ಲಿ ತಗೊಂಡಾಗ ಆಲ್ವೇಸ್ ಯೂಶುವಲಿ H2SO4 ತಗೋತಾರೆ, HCl ತಗೊಳ್ಳೋದಿಲ್ಲ. ದ ಮೇನ್ ರೀಸನ್ ಈಸ್ HCl ತೊಗೊಂಡ್ರೆ HClದಲ್ಲೇನು Cl- ಇದೆ, ಆ Cl- ಆಕ್ಸಿಡೈಸ್ ಆಗಿಬಿಟ್ಟು Cl2 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಹಾಗಾಗಿ KMnO4 ಏನು ಮಾಡುತ್ತೆ, HClನ್ನು Cl2 ಆಗಿ ಕನ್ವರ್ಟ್ ಮಾಡುತ್ತೆ. ಇದಕ್ಕೆ
ಕೊಟ್ಟಿರುವಂಥ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ನೋಡ್ರಿ, KMnO4 oxidizes HCl into Cl2 which is also an oxidizing agent. ಓಕೆ, ಸೊ ಇದು ನಮ್ಮ ಲಾಸ್ಟ್ ಕ್ವಶನ್ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಕ್ಕೆ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಕೆಮಿಸ್ಟ್ರಿನ ಡಿಸ್ಕಸ್ ಮಾಡುವ. ಸೊ ಬಾಯ್.